श्री माता जय जय श्री माता जय श्री माता जय जय श्री माता ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಪ್ರಿಯವಾದದ್ದು ಮತ್ತು ಯಾವಾಗಲೂ ನಮ್ಮ ಹಿತವನ್ನ ಬಯಸ್ತಕ್ಕಂಥದ್ದು ಜೀವನದಲ್ಲಿ ಒಂದು ಭರವಸೆಯನ್ನು ನೀಡ್ತಕ್ಕಂಥದ್ದು, ಜೀವನಕ್ಕೆ ಒಂದು ಮಾರ್ಗದರ್ಶನವಾಗಿರ್ತಕ್ಕಂಥದ್ದು ಮತ್ತು ನಮ್ಮೆಲ್ಲರ ರಕ್ತದ ಕಣ ಕಣದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ನಮ್ಮಮ್ಮ. ಮಾತೃ ಹೃದಯ, ಮಾತೃದೇವೋ ಭವ. ಅದಕ್ಕೆ ತಾಯಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಮಾತೃದೇವೋ ಭವ ಅಂತ ಹೇಳಿದ ಮೇಲೆ ಪಿತೃದೇವೋ ಭವ. ದಟ್ ಈಸ್ ಕಾಲ್ಡ್ ಎಸ್ ದ ಮದರ್ಹುಡ್. ಮಾತೃತ್ವ ಅದು ಬಹಳ ವಿಶೇಷವಾದದ್ದು. ಆ ಮಾತೃತ್ವವನ್ನ ಕಂಡುಕೊಂಡಿರೋದು ಎಲ್ಲರೂ, ಜಗತ್ತಿನೆಲ್ಲರೂ. ಆದರೆ ಆ ಮಾತೃತ್ವವನ್ನು ಅನುಭವಿಸ್ತಾ ಇರೋದು ಭಾರತೀಯರು ಮಾತ್ರ. ಬರೀ ಮನುಷ್ಯರಲ್ಲ, ಪ್ರಾಣಿಗಳು ಕೂಡ ಅಷ್ಟೇ. ಯಾವ ಸಿಂಹ ತನ್ನ ಕೋರೆ ಹಲ್ಲುಗಳಿಂದ, ತನ್ನ ಹಲ್ಲುಗಳಿಂದ ಬೇರೆ ಪ್ರಾಣಿಯನ್ನ ಬೇಟೆಯಾಡಿ ತಿನ್ನುತ್ತೋ, ಅದೇ ಕೋರೆ ಹಲ್ಲುಗಳು ಮತ್ತು ಅದೇ ಹಲ್ಲುಗಳಿಂದ ತನ್ನ ಮರಿಯನ್ನ, ತನ್ನ ಮಗುವನ್ನ ಯಾವುದೇ ಗಾಯ ಮಾಡಿದ ಹಾಗೆ ಎತ್ಕೊಂಡು ಹೋಗಿ ಸಾಕತ್ತೆ. ಅದೇ ಮಾತೃತ್ವದ ಲಕ್ಷಣ. ಅಂತಹ ಮಾತೃತ್ವ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಕೆಟ್ಟ ಮಕ್ಕಳು ಹುಟ್ಟಬಹುದೇ ಹೊರತು ಕೆಟ್ಟ ತಾಯಂದ್ರು ಹುಟ್ಟಲ್ಲ. ಇಡೀ ಜಗತ್ತೇ ಮಗನನ್ನ ಬೈತಾ ಇದ್ರು, ಎಲ್ಲರೂ ಅಪ್ಪನನ್ನ ಸೇರ್ಕೊಂಡು, ಮನೆಯವರನ್ನ ಸೇರ್ಕೊಂಡು ಎಲ್ಲರೂ ಬೈತಾ ಇದ್ರು ಮಗನನ್ನ. ತಾಯಿ ಮಾತ್ರ ಏನು ಹೇಳ್ತಾಳೆ? ಅವಳು ಹೇಳ್ತಾಳೆ, ಪಾಪ ಅದಕ್ಕೆ ಗೊತ್ತಾಯ್ತೋ ಇಲ್ವೋ, ಏನು ಮಾಡ್ಕೊಂಡ್ಬಿಡ್ತು, ಮುಂದಕ್ಕಾದ್ರೂ ಸರಿ ಹೋಗುತ್ತೆ ಅಂತ ಕಣ್ಣೀರು ಹಾಕೊಳ್ಳು ತಾಯಿ ಒಬ್ಳೆಯ. ಮಗು 10 ವರ್ಷದ ಮಗು ಹೊರಗಡೆ ಹೋಯ್ತು, ಆಟ ಆಡ್ತಾ ಇತ್ತು. ಇದಕ್ಕಿದ್ದ ಹಾಗೆಯ ಮಳೆ ಬರಕ್ ಶುರುವಾಗಾಯ್ತು ಜೋರಾಗಿ. ನೆನ್ಕೊಂಡ್ಬಿಟ್ಟು ಒಳಕ್ಕೆ ಓಡ್ ಬಂತು. ಓಡ್ ಬಂದ ತಕ್ಷಣ ಮನೆಯವರೆಲ್ಲ ಬೈದ್ರು. ನಿಂಗೆ ಗೊತ್ತಾಗಲ್ವಾ, ಚಿಕ್ಕ ಹುಡುಗನ ನೀನು, ಮಳೆ ಬರುತ್ತೆ ಅಂತ ಹೋದ ತಕ್ಷಣ ಒಳಗೆ ಬರೋಕ್ಕಾಗೋದಿಲ್ವಾ ಅಂತ ಒಬ್ರಂದ್ರೆ, ಎಲ್ಲರೂ ನಿಂತ್ಕೊಂಡು ಮಳೆ ಕಳೆದ ಮೇಲೆ ಬರಬೇಕಾಗಿತ್ತಲ್ವಾ ಅಂತ ಹೇಳಿ ಎಲ್ಲರೂ ಕೂಡ ಹುಡುಗನ್ನ ಬೈದ್ರು. ಆದರೆ ತಾಯಿ ಕರ್ಕೊಂಡು ಹೋಗಿ ಅದ್ರ ತಲೆ ಒರೆಸಿ ಅದಕ್ಕೆ ಬೇರೆ ಬಟ್ಟೆ ಹಾಕಿ ಅವಳು ಬೈದ್ಲು. ಮಗುನಲ್ಲ, ಮಳೆನ. ನನ್ನ ಮಗು ಆಟ ಆಡ್ತಿದೆ ಅಂತ ಗೊತ್ತಾಗ್ಲಿಲ್ವಾ ನಿಂಗೆ, ನೀನ್ ಈಗಲೇ ಬರ್ಬೇಕಾಗಿತ್ತಂತ ಮಳೆ ಬೈದಳು ತಾಯಿ ಮಾತ್ರ. ಮಾತೃತ್ವದ ಮಹಾಕಾಂಕ್ಷೆಯಲ್ಲೇ ನಾವೆಲ್ಲ ಬೆಳೆದಿದ್ದು ಅಷ್ಟೇ. ಅದರದ್ದು ನಾವು ಗುರ್ತು ಮಾಡ್ತಿಲ್ಲ, ಗುರ್ತು ಮಾಡ್ಕೊಳ್ಳಿಲ್ಲ ಅನ್ನೋದು ಸತ್ಯವೇ ಹೊರತು ಅದ್ರ ಹಿಂದೆ ಇರ್ತಕ್ಕಂಥ ಮಿಡಿತಕ್ಕಂಥ ಕರುಳು ತಾಯಿಗೆ. ಈ ಜನ್ಮವನ್ನು ಕೊಟ್ಟಂತ ತಾಯಿ ನಿಜಕ್ಕೂ ನಾವೆಲ್ಲರೂ ಧನ್ಯರು. ನವಮಾಸಗಳು ಗರ್ಭದಲ್ಲಿ ಹೊತ್ತು ತನ್ನೆಲ್ಲ ಸಂಕಟ ನೋವುಗಳನ್ನು ಮರೆತು ನೋವಿನಿಂದ ಗರ್ಭದಿಂದ ಹೊರಕ್ಕೆ ಬಂದಾಗ ಮುಖದಲ್ಲಿ ಒಂದು ಮುಗುಳ್ನಗೆ ಬಂದಿದ್ದು ಅಮ್ಮನಲ್ಲಿ. ನೋವೆಲ್ಲ ಮರ್ತೇ ಹೊರಟೋಯ್ತು. ಅದು ಮಾತೃತ್ವದ ಲಕ್ಷಣ. ಒಬ್ಬ ಹೆತ್ತ ತಾಯಿ ಇಂತಹ ಮಾತೃತ್ವವನ್ನ ನೀಡುವುದೇ ಆದರೆ ಜಗನ್ಮಾತೆ ನಮ್ಮನ್ನ ಇನ್ನೆಷ್ಟು ಮಾತೃತ್ವದಿಂದ ರಕ್ಷಿಸ್ತಾ ಇರಬಹುದು. ಈ ದೇಹವನ್ನ ಕೊಟ್ಟಂತ ತಾಯಿ, ಈ ಜನ್ಮಕ್ಕೆ ತಾಯಿ. ಜಗನ್ಮಾತೆ ನನ್ನ ಜನ್ಮ ಜನ್ಮಾಂತರದ ತಾಯಿ. ಹೇಗೆ ಈ ಜನ್ಮದಲ್ಲಿ ನನ್ನ ಎಲ್ಲ ಆಗು ಹೋಗುಗಳಿಗೆ
ಈ ಜನ್ಮದ ನನ್ನ ತಾಯಿ ಕಾರಣವೋ ಹಾಗೆ ನನ್ನ ಎಲ್ಲ ಜನ್ಮ ಜನ್ಮಾಂತರದ ಆಗು ಹೋಗುಗಳಿಗೂ ಕೂಡ ಜಗನ್ಮಾತೆನೇ ಕಾರಣ. ನಾವು ನಮ್ಮ ತಾಯಂದ್ರಲ್ಲಿ ಮಾತೃತ್ವವನ್ನು ಅನುಭವಿಸ್ಲಿಲ್ಲ, ಹಾಗೆ ಜಗನ್ಮಾತೆಯಲ್ಲೋ ಮಾತೃತ್ವವನ್ನು ನಾವು ನೋಡಲೇ ಇಲ್ಲ. ಕ್ಷಣ ಕ್ಷಣಕ್ಕೆ ನಮ್ಮನ್ನ ಕಾಯ್ತಾ ಕೈ ಹಿಡಿದು ನಡೆಸ್ತಾ ಇರೋಳು ಅವಳು, ಯಾರನ್ನ ನಾವು ಅಮ್ಮ ಅಂತ ಕರೀತುವ ಆ ಜಗನ್ಮಾತೆ. ಅದನ್ನು ಜೀವನದಲ್ಲಿ ಅನುಭವಿಸುವುದೇ ನಿಜವಾದ ಜೀವನದ ಉದ್ದೇಶ. ಅವಳ ಪ್ರೀತಿಯನ್ನ, ಹೆತ್ತ ತಾಯಿಯ ಪ್ರೇಮವನ್ನ ಕೆಲವರು ಅನುಭವಿಸಿರ್ಬೋದು, ಕೆಲವರಷ್ಟೇ. ಆದರೆ ಆ ಜಗನ್ಮಾತೆಯ ಪ್ರೇಮವನ್ನು ನೀನು ಅನುಭವಿಸಿದ್ರೆ ಜನ್ಮ ಸಾರ್ಥಕ ಆಗೋಯ್ತು. ಎಂತಹ ಮಹಾ ಮಹಿಮರಾಗ್ಲಿ, ಎಂತಹ ಮಹಾ ಆಧ್ಯಾತ್ಮಿಕದ ಉತ್ತುಂಗಕ್ಕೆ ಏರಿದವರಾಗ್ಲಿ, ಕೊನೆಗೆ ಬರುವುದು ತಾಯಿ ಬಳಿಗೆ ಶರಣಾಗಿ. ಅದ್ವೈತದ ಉತ್ತುಂಗ ಶಿಖರಕ್ಕೇರಿದಂತಹ ಶಂಕರ ಭಗವತ್ಪಾದಾಚಾರ್ಯರು ಕೊನೆಗೆ ಹೇಳಿದ್ದೇನು? ಗತಿಸ್ತಂ 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 ತ್ವಮೇಕಾ ಭವಾನಿ. ಅಮ್ಮ 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 ನೀನೊಬ್ಬಳೇ ಗತಿ. ಗತಿಸ್ತಂ 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 ತ್ವಮೇಕಾ ಭವಾನಿ. ಎಲ್ಲವನ್ನ ಮುಗಿದ ಮೇಲೆ ಯಾರು ಬ್ರಹ್ಮ ಸತ್ಯ ಜಗನ್ನಿತ್ಯ ಅಂತ ಸಾರಿ ಅದನ್ನ ಅನುಭವಿಸಿದ್ರು, ಯಾರು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಕಂಡ್ಕೊಂಡ್ರು, ಯಾರು ತತ್ವಮಸಿ ಎನ್ನುವುದನ್ನು ತಮ್ಮ ಜೀವನದಲ್ಲಿ ನೋಡಿದ್ರು, ಅವರ ಬಾಯಿಂದ ಮಾತುಗಳ್ಯಾವುದು? ಗತಿಸ್ತಂ 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 ತ್ವಮೇಕಾ ಭವಾನಿ. ಅಂದರೆ ತಾಯಿಯ ಪ್ರೇಮ ಕೂಡ ಅಷ್ಟೇ ಅನನ್ಯವಾದದ್ದು. ಇಡೀ ಜಗತ್ತು ಕೈ ಬಿಟ್ಟರು ಕೂಡ ಇದು ಲಕ್ಷಾಂತರ ಜನರ ಜೀವನದಲ್ಲಿ ಉದಾಹರಣೆಯಾಗಿ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ನೀವು ಗ್ರೂಪಲ್ಲಿ ಇದ್ರೆ ಗೊತ್ತಾಗತ್ತೆ. ಎಂಥ ಕಠಿಣ ಸ್ಥಿತಿಯಲ್ಲೂ ಕೂಡ ಇಡೀ ಜಗತ್ತು ಕೈ ಬಿಟ್ಟಾಗ, ಡಾಕ್ಟ್ರು ಯಾವ ಭರವಸೆಯೂ ಇಲ್ಲ ಅಂತ ಹೇಳಿದಾಗ, ಮಗು ಹೆದರಬೇಡ, ನಾನಿದ್ದೀನಿ ಅಂತ ಬಂದು ಕೈ ಹಿಡಿದು ಎತ್ತಿ ತನ್ನ ತೋಳಲ್ಲಿ ತಬ್ಬಿ ಮಗುವನ್ನು ಸಂತೈಸಿ ಸರಿ ಮಾರ್ಗಕ್ಕೆ ಸರಿ ಮಾಡಿದ್ದೋಷ್ಟು. ಕ್ಯಾನ್ಸರ್ 4th ಸ್ಟೇಜ್ ಆಗೇ ಹೋಯ್ತು, ಮುಗುದೇ ಹೋಯ್ತು, ಹಾಗೇ ಹೋಯ್ತು ಅಂದಾಗ, ಇಲ್ಲ ನಾನಿದ್ದೀನಿ, ಹೆದರಬೇಡ. ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಉದಾಹರಣೆಗಳನ್ನ ನಮ್ಮ ಗ್ರೂಪಲ್ಲಿ ಬರುವುದರಲ್ಲಿ ಕೆಲವು ಮಾತ್ರ ನಿನಗೆ ಕಳಿಸ್ತಾರೆ. ನನಗೆ ಬರೀ ಎಲ್ಲ ಮೆಸೇಜಸ್ ಅನ್ನ ಕೇಳಿಸ್ಬಿಟ್ರೆ ನಿನ್ನ ತಲೆ ಕೆಟ್ಟು ಹೋಗ್ಬಿಡತ್ತೆ. ಯಾಕೆಂದ್ರೆ ಅಲ್ಲಿ ತಾಯಿಯ ಪ್ರೇಮ ಅಷ್ಟು ವ್ಯಕ್ತವಾಗ್ತಾ ಇರುತ್ತೆ. ಅದೇ ನಿಜವಾದಂಥ ಜಗನ್ಮಾತೆಯ ಕಾರುಣ್ಯ. ಆದರೆ ಅದನ್ನು ಅನುಭವಿಸುವ ಮನಸ್ಥಿತಿ ಬೇಕು, ಅದನ್ನು ಒಳಕ್ಕೆ ತಗೊಳ್ಳುವ ಮನಸ್ಥಿತಿ ಬೇಕು. ಇಲ್ಲದೆ ಇದ್ರೆ ಜೊತೆಲೇ ಇದ್ರೂ ಗೊತ್ತಾಗಲ್ಲ, ಅವಳು ಯಾರು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಅವಳನ್ನು ನಿನ್ನ ಜೊತೆಗೆ ಕಳಿಸ್ಬೇಕು, ನಿನ್ನ ಮನೆಯಲ್ಲಿ ಅವಳು ಇರಬೇಕು, ನಿನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಅವಳ ಪ್ರೇಮವನ್ನು ನೀನು ಅನುಭವಿಸಬೇಕು. ಹಾಗಾಗಿ ಏನು ಮಾಡಬೇಕು? ಅವಳನ್ನು ನಿನ್ನ ಮನೆಗೆ ಕಳಿಸ್ಬೇಕು. ಯಾರನ್ನ? ತ್ರಿಪುರ ಸುಂದರಿ ಮಾ ಅಂಬಲಯ ಸಾಗರಿ ಮಾ. ಇದರ ಮಹಾಪ್ರಯತ್ನವೇ ಶ್ರೀಚಕ್ರ ನಿಲಯೇ. ಶ್ರೀಚಕ್ರ ನಿಲಯೇ ಬರೀ ಒಂದು ಗ್ರಂಥ ಅಲ್ಲ, ಅದು ಸಾಕ್ಷಾತ್ ಜಗನ್ಮಾತೆ. ನೀನು ಅದನ್ನು ಈಗಾಗಲೇ ಎಷ್ಟು ಜನ ಹೇಳ್ತೀವಿ, ಅದನ್ನು ನೀನು ಓದುತ್ತೀಯೋ ಬಿಡ್ತೀಯೋ, ದಟ್ಸ್ ಇಮ್ಮೆಟೀರಿಯಲ್. ಅದ್ರ ತಗೊಂಡು ಹೋಗು, ಆಗ ಗೊತ್ತಾಗತ್ತೆ ಅವಳು ಯಾರು, ಅವಳೇನು, ಹೇಗೆ ಸ್ಪಂದಿಸ್ತಾಳೆ, ಮನೆ ವಾತಾವರಣವನ್ನು ಹೇಗೆ ಬದಲಾಯಿಸ್ತಾಳೆ, ನಮ್ಮ ಮನೋಭಾವವನ್ನು ಹೇಗೆ ಬದಲಾಯಿಸ್ತಾಳೆ, ನಮ್ಮ ಜೀವನವನ್ನು ಹೇಗೆ ಬಳಸ್ತಾಳೆ ಅಂತ ಗೊತ್ತಾಗತ್ತೆ.